ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಭಾಗ್ಯಶ್ರೀ. ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಅದ್ಭುತ ಕಥೆಯೊಂದಿಗೆ ಬಂದಿದ್ದೀನಿ. ಕಥೆಯನ್ನು ಪ್ರಾರಂಭಿಸೋಣ. ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಸ್ ಆಚೆಗೆ ರಾಮು ಮನೆ ಇತ್ತು. ಆ ಮನೆಯಲ್ಲಿರುವಂಥವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2 ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿದ್ದ. ಮನೆಯ ಪಾತ್ರೆ ತೊಳೆದು ಆ ವಿಧವೆ ಮಗನನ್ನು ಸಾಕುತ್ತಿದ್ದಳು. ಆಕೆಗೆ ಒಂದು ಕಣ್ಣಿರಲಿಲ್ಲ. ಒಂಥರ ವಿಕಾರವಾಗಿ ಕಾಣುತ್ತಿದ್ದಳು. ಆಕೆ ಎಲ್ಲಿಗಾದರೂ ಹೊರಟರೆ ಸಾಕು, ಎದುರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದಳು ಕುರುಡಿ ಅನ್ನುತ್ತಿದ್ದರು. ಆಕೆ ಇದೆಲ್ಲ ಕೇಳಿಸಿದರೂ ಕೇಳದಂತೆ ಇದ್ದು ಬಿಡುತ್ತಿದ್ದಳು. ಒಬ್ಬನೇ ಮಗನಲ್ಲವೇ, ಅವನನ್ನು ಚೆನ್ನಾಗಿ ಓದಿಸಬೇಕು, ಅವನು ಕೇಳಿದ್ದನ್ನೆಲ್ಲ ಕೊಡಿಸಬೇಕು, ದಿನ ಅವನನ್ನು ಶಾಲೆಗೆ ಕರೆದೊಯ್ದು ಟಾಟಾ ಸಿ ಯು ಬಾಯ್ ಬಾಯ್ ಎಂದು ಹಿಂತಿರುಗಬೇಕು. ಇದು ಆಕೆಯ ಬಯಕೆಯಾಗಿತ್ತು. 10 ಮಂದಿಯನ್ನ ಕಾಡಿಬೇಡಿ ಒಂದಿಷ್ಟು ದುಡ್ಡು ಹೊಂದಿಸಿ ಮಗನನ್ನು ಸ್ಕೂಲಿಗೆ ಸೇರಿಸಿಯೇ ಬಿಟ್ಟಳಾಕೆ. ಆದರೆ ಈ ರಾಮು ಅಮ್ಮನ ಬಗ್ಗೆ ಚಿಕ್ಕಂದಿನಿಂದಲೇ ತಿರಸ್ಕಾರ ಬೆಳೆಸಿಕೊಂಡ. ಅಮ್ಮ ಕುರುಡಿ ಎಂಬುದೇ ಅವನ ತಿರಸ್ಕಾರಕ್ಕೆ ಕಾರಣವಾಯಿತು. ಅದೊಂದು ದಿನ ಈ ಪಾಪದ ಹೆಂಗಸು ಶಾಲೆಯ ಗೇಟ್ನವರೆಗೂ ಬಂದು, ಕಂದ ಹುಷಾರು ಕಣಪ್ಪ, ಟಾಟಾ ಸಿ ಯು ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ, ರಾಮು ಏನು ಇದು, ನಿಮ್ಮ ತಾಯಿ ಕುರುಡಿ ಏನು ಅಂದುಬಿಟ್ಟರು. ದೇವರೇ, ಭೂಮಿ ಈಗಲೇ ಬಾಯಿ ಬಿಡಬಾರದ ಅಂದುಕೊಂಡ ರಾಮು. ನಂತರ ಅಮ್ಮನೆಡೆಗೆ ಬಂದು ತಿರಸ್ಕಾರದ ನೋಟ ಬೀರಿ ಶಾಲೆಗೆ ಹೋಗಿಬಿಟ್ಟ. ಶಾಲೆಯಿಂದ ಹೊರಬರುವ ಹೊತ್ತಿಗೆ ರಾಮು ಒಂದು ನಿರ್ಧಾರಕ್ಕೆ ಬಂದಿದ್ದ. ಅಮ್ಮ ಕುರುಪಿ, ಅಮ್ಮ ಕುರುಡಿ, ಅವಳ ಜೊತೆಗಿದ್ದರೆ ಸಮಾಜ ನನ್ನನ್ನೂ ಅಪಹಾಸ್ಯ ಮಾಡುತ್ತದೆ. ಅವಳಿಂದ ದೂರವಿರುವುದೇ ಒಳ್ಳೆಯದು. ಅಮ್ಮನ ಸಾಂಗತ್ಯ ಬೇಡವೇ ಬೇಡ. ಸುತ್ತಮುತ್ತಲಿನ ಜನರ ಪರಿಹಾಸ್ಯದ ಮಾತು ರಾಮುಗೆ ವಿಪರೀತ ಅವಮಾನ ಉಂಟು ಮಾಡಿತು. ಹಾಗಾಗಿ ಮರುದಿನದಿಂದಲೇ ರಾಮು ಬದಲಾದ. ಅಮ್ಮನೊಂದಿಗೆ ಮಾತು ಬಿಟ್ಟ. ಆಕೆಯನ್ನು ನೋಡುವುದನ್ನು ಕಡಿಮೆ ಮಾಡಿದ. ಹೆತ್ತು ಕರುಳಲ್ಲವೇ ಮರುಗಿತು, ನೆರಳಿತು. ಕಡೆಗೊಮ್ಮೆ, ಕಂದ ಯಾಕಪ್ಪ ಹೀಗೆ ಮಾಡ್ತಿದ್ದಿ ಎಂದು ಕೇಳಿದಳು ಆ ತಾಯಿ. ನೋಡು, ನೀನು ಕುರುಡಿ, ನಿನ್ನದು ಅಸಹ್ಯದ ಮುಖ. ನೀನು ಜೊತೆಗೆ ಬಂದರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ನನ್ನ ಜೊತೆ ಇರೋ ಬದಲು, ನನ್ನನ್ನು ಗೆಳೆಯರ ಮಧ್ಯೆ ನಗಪಾಟಲಿಗೆ ಗುರಿ ಮಾಡುವ ಬದಲು ನೀನು ಎಲ್ಲಾದರೂ ಹೋಗಿ ಸಾಯಬಾರದೆ. ರಾಮು ತನ್ನ ವಯಸ್ಸಿಗೆ ಮೀರಿದ ಮಾತಾಡಿಬಿಟ್ಟ. ಈ ಮಧ್ಯೆಯೇ ಅವನು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸು ಆದ. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ರಾಮುವಿನ ಅದೃಷ್ಟ ಕುಲಾಯಿಸಿತು. ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ. ಕುರುಪಿ ಅಮ್ಮನಿಂದ ದೂರವಿರಬೇಕೆಂದೇ ಓದಿದ. ಉದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ. ಡಿಗ್ರಿ ಮುಗಿದದ್ದೇ ತಡ, ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಕಿಬಿಟ್ಟಿತು. 1-2 ವರ್ಷಗಳಲ್ಲೇ ರಾಮು ದೊಡ್ಡ ಹೆಸರು ಮಾಡಿದ. ಅವನ ರೂಪು, ವಿದ್ಯೆ, ಅಧಿಕಾರಕ್ಕೆ ಮನಸೋತ್ತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನೂ ಮಾಡಿದರು. ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಎಂದೇ ಅವರೊಂದಿಗೆ ರಾಮು ಹೇಳಿಕೊಂಡಿದ್ದ. ಅವರಿಗೆ ಬೇಕಿದ್ದುದು ಅಳಿಯ, ಅವನ ಅಧಿಕಾರ. ಹುಡುಗನಿಗೆ ಹಿಂದೆ ಮುಂದೆ ಇಲ್ಲದೆ ಇರುವುದು ಒಳ್ಳೆಯದೇ ಆಯಿತು ಅಂದುಕೊಂಡರು ಅವರು. ನಂತರದ 1-2 ವರ್ಷಗಳಲ್ಲಿಯೇ ರಾಮುಗೆ ಮಕ್ಕಳಾದವು. ಈ ಮಧ್ಯೆಯೇ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿ ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು. ಅಬ್ಬಾ, ಆ ಕುರುಡಿ ಅಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೇ ಹೇಳಿಕೊಳ್ಳುತ್ತಾ ಅದೊಂದು ಬೆಳಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ ರಾಮು ಆಗಲೇ ಮನೆಯ ಬಾಗಿಲಲ್ಲಿ ಆಕೆಯ ನೆರಳು ಕಾಣಿಸಿಕೊಂಡಿತ್ತು. ಅನುಮಾನವೇ ಬೇಡ, ಅವಳೇ, ಒಂಟಿಗಣ್ಣಿನ ಹೆಂಗಸು, ತನ್ನ ಅಮ್ಮ. ಈ ಕುರುಡಿ ದಿಲ್ಲಿಗೂ ಬಂದಳಲ್ಲ ಅನ್ನಿಸಿ ರಾಮುಗೆ ಮೊದಲಿಗೆ ಬೆರಗಾಯಿತು. ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನ್ನಿಸಿದಾಗ ಮಾತ್ರ ವಿಪರೀತ ಸಿಟ್ಟು ಬಂತು. ಆತ ಕೂತಲಿಂದಲೇ ಅಬ್ಬರಿಸಿದ, ಏ ಮುದುಕಿ, ಹೇಳದೆ ಕೇಳದೆ ನನ್ನ ಮನೆಗೆ ಹೇಗೆ ಬಂದೆ? ಯಾಕೆ ಬಂದೆ? ನಿನ್ನ ಕುರೂಪ ಕಂಡ್ರೆ ಮಕ್ಕಳು ಹೆದರವೇ? ನೀನೇ ಬೇಗ ಹೋಗ್ತೀಯೋ ಅಥವಾ ನಾನೇ ಕತ್ತು ಹಿಡಿದು ನೂಕಬೇಕೋ?
ಆ ಮುದುಕಿಯ ಒಂಟಿಗಣ್ಣಿಂದ ಚಕ್ಕನೆ 2 ಹನಿ ಕಂಬನಿ ಉರುಳಿ ಬಿತ್ತು. ಆಕೆ ಸಂಕಟದ ದನಿಯಲ್ಲಿ ಹೇಳಿದಳು, ದೇವರು, ತಪ್ಪಾಯ್ತು ಕಣಪ್ಪ, ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ, ಹೀಗೆ ಬಂದುಬಿಟ್ಟೆ, ಕ್ಷಮಿಸಿಬಿಡಪ್ಪ. ಇಷ್ಟು ಹೇಳಿ ಆಕೆ ಹೋಗಿಬಿಟ್ಟಳು. ರಾಮುಗೆ ಆಗಲೂ ಅಯ್ಯೋ ಅನಿಸಲಿಲ್ಲ. ಪೀಡೆ ತೊಲಗಿತು ಅಂದುಕೊಂಡು ತೆಪ್ಪಗಾದ. ಆ ಘಟನೆ ನಡೆದು 1.5 ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ರಾಮು ಬೆಂಗಳೂರಿಗೆ ಬರಬೇಕಾಗಿ ಬಂತು. ಬಂದ, ಕೆಲಸ ಮುಗಿಸಿದ. ಯಾಕೋ ಹಳೆಯ ಬದುಕು ನೆನಪಾಯಿತು. ಒಂದ್ಸಲ ತಾನಿದ್ದ ಹಳೆಯ ಮನೆಯ ಬಳಿ ಹೋಗಬೇಕು ಅನಿಸಿತು. ಒಂಟಿಗಣ್ಣಿನ ಅಮ್ಮ ಇದ್ದಾಳ, ಇದ್ದರೆ ಹೇಗಿದ್ದಾಳೆ, ತನ್ನನ್ನು ನೋಡಿ ಏನಂತಾಳೆ ಎಂದುಕೊಳ್ಳುತ್ತಾ ಅದೇ ಅಲಸೂರಿನ ಸೋಮೇಶ್ವರ ದೇಗುಲದ ಮನೆಯ ಬಳಿಗೆ ಬಂದೇ ಬಿಟ್ಟ. ಅಮ್ಮನಿದ್ದ ಮನೆ ಹಾಗೇ ಇತ್ತು, ಆದರೆ ಒಳಗೆ ಆಕೆ ಇರಲಿಲ್ಲ. ಅಕ್ಕಪಕ್ಕದವರು ರಾಮುವನ್ನು ಗುರುತಿಸಿದರು. ವಾರದ ಹಿಂದೆ ನಿಮ್ಮಮ್ಮ ಹೋಗಿಬಿಟ್ಲು, ಕಡೆಗಳಿಗೆಯಲ್ಲಿ ನಿನ್ನನ್ನು ತುಂಬ ನೆನಪಿಸಿಕೊಂಡಳು ಕಣಪ್ಪ, ತಗೋ ನಿನಗೊಂದು ಕವರ್ ಕೊಟ್ಟಿದ್ದಾಳೆ ಅಂದರು. ರಾಮು ಅಂಜುತ್ತಲೇ ಆ ಕವರ್ ಪಡೆದ. ನಂತರ ಕಾರಲ್ಲಿ ಕೂತು ಕುತೂಹಲದಿಂದಲೇ ಅದನ್ನು ಒಡೆದ. ಅಲ್ಲಿದ್ದ ಪತ್ರದಲ್ಲಿ ಹೀಗಿತ್ತು: ಕಂದ, ಕಡೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ, ಕ್ಷಮಿಸಿಬಿಡು ಚಿನ್ನ. ನಿಂಗೆ ಗೊತ್ತಿದೆಯಲ್ಲ, ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಹಾಗಿದ್ರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗಿಬಿಟ್ಟೆ. ದೆಹಲಿಗೆ ಹೋದೆ, ಅಷ್ಟೆತ್ತರ ಬೆಳೆದೆ, ಪ್ರಶಸ್ತಿ ತಗೊಂಡೆ, ಮದುವೆಯಾದೆ. ಇಲ್ಲಿ ನಾನು ದಿನದಿನವೂ ನಿನ್ನ ನೆನಪಲ್ಲೇ ಬದುಕಿದೆ ಕಣೋ. ಕಡೆಗೂ ಒಮ್ಮೆ ನಿನ್ನ ಬದುಕು, ನಿನ್ನ ವೈಭವ, ನಿನ್ನ ಸಂಸಾರವನ್ನು ಕಣ್ತುಂಬ ನೋಡೋಣ ಅನ್ನಿಸಿ ಒಕ್ಕಣ್ಣಿನ ನಾನು ಸೀದಾ ದೆಹಲಿಗೆ ಬಂದೇ ಬಿಟ್ಟೆ. ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದದ್ದು, ಅಲ್ಲಿ ವಾರಗಟ್ಟಲೆ ಅಬೇಪಾರಿಯಾಗಿ ಅಲೆದದ್ದು, ಅದು ಹೇಗೋ ನಿನ್ನ ಹುಡುಕಿದ್ದೇ ಒಂದು ದೊಡ್ಡ ಸಾಹಸ. ಆದರೆ ಒಂದು ಸತ್ಯ ಹೇಳಲ್ಲ ಕಂದ, 1ನೇ ಕ್ಲಾಸಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೋಗಿತ್ತು. ನೋಡಮ್ಮ, ಒಂದು ಕಣ್ಣು ಹೋಗಿಬಿಟ್ಟಿದೆ. ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣಿನವ ಆಗಿರ್ತಾನೆ ಅಂದಿದ್ರು ಡಾಕ್ಟರು. ನನ್ನ ಮಗನಿಗೆ ಒಕ್ಕಣ್ಣೆ ಬೇಡ ಬೇಡ ಅಂದಿತ್ತು ಮನಸ್ಸು. ಅಷ್ಟೇ, ಡಾಕ್ಟರಿಗೆ ಕೈ ಮುಗಿದೆ, ಕಾಲು ಹಿಡಿದೆ, ಗೋಳಾಡಿದೆ, ಬೇಡಿಕೊಂಡೆ. 10 ಮನೆಯಲ್ಲಿ ಸಾಲ ತಂದು, ಈ ದುಡ್ಡು ತಗೊಳ್ಳಿ ಡಾಕ್ಟರೇ, ನನ್ನ ಒಂದು ಕಣ್ಣನ್ನೇ ತೆಗೆದು ನನ್ನ ಮಗುಗೆ ಜೋಡಿಸಿ. ನಾನು ಇವತ್ತೋ ನಾಳೆಯೋ ಸಾಯುವ ಹೆಂಗಸು, ನನಗೆ ಒಂದೇ ಕಣ್ಣಿದ್ರೂ ಸಾಕು ಅಂದೆ. ಡಾಕ್ಟರ್ ಹಾಗೆ ಮಾಡಿದ್ರು. ಸಾಯುವವರೆಗೂ ಈ ವಿಷಯ ಹೇಳಬಾರ್ದು ಅಂತ ನನಗೆ ಆಸೆ ಇತ್ತು. ಹಾಗೇ ಬದುಕಿದೆ. ಈಗ ಸತ್ತ ನಂತರ ಕೇಳ್ತಾ ಇದ್ದೀನಿ ಕಂದ, ಒಂದೇ ಒಂದ್ಸಲ ನನ್ನನ್ನು ಅಮ್ಮ ಎಂದು ಕರೆಯಪ್ಪ, ಹಾಗಂತ ಕರೆಸ್ಕೋಬೇಕು ಅನ್ನೋದು ನನ್ನ ಹಿರಿಯ ಆಸೆ. ಮಗನೇ, ನೀನು ಯಾವತ್ತೂ ಅಳಬಾರದು, ಕಣ್ಣೀರು ಹಾಕಬಾರದು. ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ? ಪತ್ರ ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಗಡಿಬಿಡಿಯ ಬದುಕಲ್ಲಿ ನೀವು ಎಲ್ಲರಿಗೂ ಅಮ್ಮ ಅಂದರೆ ಅಸಡ್ಡೆ, ಅಮ್ಮ ಎಂದರೆ ತಿರಸ್ಕಾರ, ಅಮ್ಮ ಎಂದರೆ ವಿಪರೀತ ಸಲುಗೆ ಮತ್ತು ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಬೇಡ. ನಾವ್ಯಾರೂ ರಾಮು ಆಗುವುದೂ ಬೇಡ. ಆತನ ಅಮ್ಮನಿಗೆ ಒದಗಿದ ಕಡು ಕಷ್ಟ ನಮ್ಮ ಅಮ್ಮಂದಿರ ಕೈ ಹಿಡಿಯುವುದು ಬೇಡ. ಕತೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೀನಿ. ಎಲ್ಲರಿಗೂ ಧನ್ಯವಾದಗಳು.